ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಫೈಟರ್ ಮೀನಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ ಅಂತ, ಅಂದರೆ ಫೈಟರ್ ಮೀನ್ಗಳಲ್ಲಿ ಯಾವ್ಯಾವ ವಿಧಾನಗಳು ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಫಸ್ಟ್ ಇವಾಗ ನೀವು ನೋಡ್ತಾ ಇರೋದು ಬಂದು ಫುಲ್ ಮೂನ್ ಬೀಟ ಅಂದರೆ ಏನಿಲ್ಲ, ಅದ್ರ ಬಾಲ ಬಂದು ಫುಲ್ಲಾಗಿರುತ್ತೆ. ಅಂದರೆ ಚಂದ್ರ ಫುಲ್ಲಾಗಿದ್ದರೆ ಹೆಂಗಿರುತ್ತೆ ಹಿಂದ್ಗಡೆ ಆ ಥರ ಇರುತ್ತೆ ಅದು ಬಾಲ. ಈ ಥರ ಇದ್ದರೆ ಇದು ಫುಲ್ ಮೂನ್ ಬೀಟ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ವೇಲ್ ಟೇಲ್ ಬೀಟ ಅಂತಾರೆ. ಇದು ವೇಲ್ ಟೇಲ್ ಅಂದರೆ ಹಿಂದ್ಗಡೆ ಒಂಥರ ಶಾರ್ಪ್ ಆಗಿರೋ ಥರ ಇದ್ದರೆ ಈ ಟೈಲು, ಇದು ವೇಲ್ ಟೇಲ್ ಬೀಟ ಅಂತಾರೆ ಈ ಫಿಶ್ಶಿಗೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಹಾಫ್ ಮೂನ್ ಬೀಟ ಅಂತಾರೆ. ಅಂದರೆ ಹಾಫ್ ಮೂನ್ ಅಂದರೆ ಏನಿಲ್ಲ, ಅದ್ರ ಬಾಲ ಬಂದು ಆಫ್ ಆಗಿರುತ್ತೆ. ಅಂದರೆ ಫುಲ್ ಮೂನ್ಗಿಂತ ಇದು ಚಿಕ್ಕದಾಗಿರುತ್ತೆ ಬಾಲ ಸೈಜಲ್ಲಿ, ರೌಂಡಲ್ಲಿ ಅರ್ಧ ರೌಂಡ್ ಇರುತ್ತೆ ಹಿಂದ್ಗಡೆ ಬಾಲದಲ್ಲಿ. ಈ ಥರ ಇದ್ದರೆ ಇದು ಹಾಫ್ ಮೂನ್ ಬೀಟ ಅಂತಾರೆ, ಹಾಫ್ ಮೂನ್ ಫೈಟರ್ ಫಿಶ್ಶು. ಇವಾಗ ನೀವು ನೋಡ್ತಾ ಇರೋದು ಬಂದು ಪ್ಲೆಕಾಟ್ ಮೀನ್ ಅಂತಾರೆ. ಅಂದರೆ ಪ್ಲೆಕಾಟ್ ಬೀಟಾ ಫಿಶ್ಶು. ಇದು ಬಂದು ಹೆಂಗಿರುತ್ತೆ ಅಂದರೆ ಚಿಕ್ಕದಾಗಿರುತ್ತೆ ಸೈಜಲ್ಲಿ, ಆದರೆ ಇದೆಲ್ಲ ಮೇಲ್ಗಡೆ ಇದು ಬರೋದೇ ಸೈಜೇ ಹಿಂಗೆ. ಈ ಥರ ಚಿಕ್ಕದಾಗಿದ್ದರೆ ಬಾಲನೂ ಅರ್ಧ ಇರುತ್ತೆ. ಈ ಥರ ಇದ್ದರೆ ಹಾಫ್ ಮೂನ್ ಪ್ಲೆಕಾಟ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಫುಲ್ ಮೂನ್ ಪ್ಲೆಕಾಟ್. ಅಂದರೆ ಫುಲ್ ಮೂನಲ್ಲಿ ಇದು ಡಂಬೋ ಇಯರ್ ಅಂತಾರೆ, ಅಂದರೆ ಎಲಿಫೆಂಟ್ ಇಯರ್ ಅಂತಾರಲ್ಲ, ಸೈಡಲ್ಲಿ ಈ ಥರ ಚಿಕ್ಕ ಚಿಕ್ಕ ರೆಕ್ಕೆ ಬಂದಿರುತ್ತೆ ಎರಡು ಕಡೆಯೂ. ಈ ಥರ ಬಂದಿದ್ದರೆ ಇದು ಡಂಬೋ ಇಯರ್ ಪ್ಲೆಕಾಟ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಕ್ರೌನ್ ಟೇಲ್ ಫೈಟರ್ ಮೀನ್ ಅಂತಾರೆ. ಅಂದರೆ ಕ್ರೌನ್ ಟೇಲ್ ಅಂದರೆ ಏನಿಲ್ಲ, ಈ ಥರ ಕಟ್ ಆಗಿರುತ್ತೆ ಎಲ್ಲ ಕಡೆಯೂ ಬಾಲದಲ್ಲಿ ಮತ್ತು ರೆಕ್ಕೆದಲ್ಲಿ. ಈ ಥರ ಇದ್ದರೆ ಅದು ಕ್ರೌನ್ ಟೇಲ್ ಬೀಟಾ ಫಿಶ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಫುಲ್ ಮೂನು. ಇದು ಫುಲ್ ಮೂನ್ ಮೀನಲ್ಲೇ ಇದು ಬೀಟಾ ಡಂಬೋ ಇಯರ್ ಅಂತಾರೆ. ಈ ಡಂಬೋ ಇಯರ್ ಅಂದರೆ ಅದೇ ಸೈಡಲ್ಲಿ ಈ ಥರ ಎರಡು ರೆಕ್ಕೆ ಬಂದಿರುತ್ತೆ. ಈ ಥರ ಇದ್ದರೆ ಅದು ಎಲಿಫೆಂಟ್ ಇಯರು, ಇಲ್ಲಾಂದರೆ ಡಂಬೋ ಇಯರ್ ಫುಲ್ ಮೂನ್ ಅಂತಾರೆ. ಇವಾಗ ನೀವು ನೋಡ್ತಾ ಇರೋದು ಬಂದು ವೇಲ್ ಟೇಲ್ ಪ್ಲೆಕಾಟ್ ಅಂತಾರೆ. ಅಂದರೆ ಪ್ಲೆಕಾಟಲ್ಲೇ ಇದು ವೇಲ್ ಟೇಲ್, ಅಂದರೆ ಶಾರ್ಪಾಗಿ ಬಾಲ ಹಿಂದ್ಗಡೆ ಬಂದಿರುತ್ತಲ್ಲ, ಈ ಥರ ಇದ್ದರೆ ಇದು ವೇಲ್ ಟೇಲ್ ಪ್ಲೆಕಾಟ್ ಫಿಶ್ ಅಂತಾರೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ನೋಡ್ಕೊಂಡು ನೀವು ಯಾವ್ಯಾವ ಥರ ಬೀಟಾ ಫಿಶ್ ಇರುತ್ತೆ ಅಂತ ಕಂಡುಹಿಡಿಬೋದು. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.